ಇದು ಸ್ಟಾರ್ಟ್ ಇಲ್ಲಿ ಕಾಣ್ತಿದಾವಲ್ಲ ಬ್ಲ್ಯಾಕ್ ಕಲರ್ ಇವೇ ಗಂಡು ಹುಳುಗಳು. ಡ್ರೋನ್ ಅಂತ ಕರಿತೀವಿ. ಡ್ರೋನ್ ಮೀನ್ಸ್ ಸೋಂಬೇರಿ ಇರತಕ್ಕಂಥ ಪ್ರಾಣಿಗಳಂತ. ಇವು 4 ಕೆಲಸಗಾರ ಜೇನುಗಳು ತಂದಂತಹ ಹನಿ ಮತ್ತು ಪೋಲನ್ನು ತಿಂದು ಖಾಲಿ ಮಾಡಿಬಿಡ್ತು ಒಂದು ದಿನಕ್ಕೆ. ಇವುಗಳು ಏನೂ ಕೆಲಸ ಮಾಡಲ್ಲ, ಹುಟ್ಟುತ್ತವೆ, ಬೇಕಾದಾಗ ಅವು ಈ ಗಂಡು ಮೊಟ್ಟೆಗಳು ಇಟ್ಕೋತವೆ, ಇವುಗಳು ಕೆಲಸ ಮುಗಿದ್ಮೇಲೆ ಸಾಯಿಸ್ಬಿಡ್ತವೆ. ಹಂಗೆ ಇವಿಷ್ಟು ಗಂಡು ಹುಳುಗಳೇ. ನೀವು ಮೊದಲು ಈ ಜೇನುನೊಣಗಳಲ್ಲಿ ಐಡೆಂಟಿಫಿಕೇಶನ್ ಕಲಿಬೇಕು. ಇವೆಲ್ಲ ಏನಿದೆಲ್ಲ ಇದಿಷ್ಟು ವರ್ಕರ್ಸ್ ಇವು. ಇದೇ ಗಂಡು ಹುಳು, ಇಲ್ಲಿ ಕಾಣ್ತೀವಿ ಬ್ಲ್ಯಾಕ್ ಇದೆಲ್ಲ. ಈ ತಟ್ಟೆನ ಹಿಂಗೆಲ್ಲ ಮಾಡಬಾರ್ದು. ತಟ್ಟೆ ಹಿಂಗೆ ಮಾಡೋದ್ರಿಂದ ಬಿದ್ದುಬಿಡುತ್ತೆ. ನೀವು ಈ ಹ್ಯಾಂಡಲ್ ಮಾಡಬೇಕಾದ್ರೆ ಹಿಂಗೆ ತೆಗೆದ್ರಿ ಅಂತಂದರೆ ತಟ್ಟೆನ ಹಿಂಗೆ ನೋಡ್ಬೋದು. ಇದೆಲ್ಲ ಮೊಟ್ಟೆಗಳು. ಈಗೇನು ನೋಡ್ತಿದ್ರಿ ಇದಿಷ್ಟು ಮೊಟ್ಟೆಗಳು. ಆಮೇಲೆ ನೀವು ಹಿಂಗೆ ಕಡೆ ತಿರ್ಸ್ಬೇಕಂದ್ರೆ ಹಿಂಗೆ ತಿರ್ಸ್ಬೇಕು. ಈಗ ನಮಗೆ ಅದಕ್ಕೆ ಅವು ಕಚ್ತಾ ಇಲ್ಲ, ರಾಣಿಜೇನು ಕಾಣ್ತದೆ ಇಲ್ಲ, ನಮಗೇನು ಕಡಿತಾ ಇಲ್ಲ ಅದು. ಸರ್ ನಾವು ಹ್ಯಾಂಡಲ್ ಮಾಡೋ ರೀತಿ ಇಟ್ಕೊಳ್ರಿ. ಏನು ಅವು ನೀವು ಒಂದು ಕೈ ಕಡಿಯೋದ್ರಪ್ಪ, ಕೈ ಕೊಡೋದೆಲ್ಲ ಮಾಡಬಾರ್ದು. ಮತ್ತು ಅದಕ್ಕೆ ಹೋಗಿ ಸೇರ್ತಾವೆ ಸರ್ ಅವೆಲ್ಲ? ಸರ್ ಖಂಡಿತ. ಈಗ ನೀವು 100 ಗೂಡಿಟ್ರು ಇದು ಗೂಡಿನ ಹುಳುಗಳು ಇದಕ್ಕೆ ಬಂದು ಸೇರ್ಕೋತವೆ, ಬೇರೆ ಗೂಡಿಗೆ ಹೋಗಲ್ಲ. ನಿಮಗೆ ಪೋಲಾನ್ ಅಂದರೆ ಏನು, ಮೊಟ್ಟೆ ಅಂದರೆ ಏನು ತೋರಿಸ್ತೀನಿ. ನೀವು ಇಲ್ಲಿ ಕೇಳ್ಬೋದು ಇದನ್ನ ಯಾಕೆ ಇಟ್ಟಿರಿ ಅಂತ. ಏನಿರ್ಬೋದು ಇದು? ಹಾಂ, ಸಕ್ಕರೆ ಪಾಕಕ್ಕೆ. ಆಮೇಲೆ ಇದರಲ್ಲಿ ನಾವು ಈ ಜುಬ್ರ ಹಾಕಿದ್ದೀವಿ. ಜುಬ್ರ ಯಾಕಂತಂದರೆ ಈ ಜೇನುನೊಣಗಳಿಗೆ ಈಜು ಬರಲ್ಲ, ಅದ್ರಲ್ಲಿ ಬಿದ್ದು ಸತ್ತೋಗ್ತವೆ. ಸೊ ಆ ಕಾರಣದಿಂದ ಅದ್ರಲ್ಲಿ ಬಿದ್ದು ಸಾಯಲಾರ್ದಂಗೆ ಅವುಗಳಿಗೆ ನಿಂತ್ಕೊಂಡು ಕುಡಿತವೆ. ಒಂದು ಚಿಕ್ಕ ಅವೇರ್ನೆಸ್ ನಿಮಗೆ. ಈಗ ನನಗೆ ಬೇಗ ಒಂದು ಜೇನು ಚುಚ್ಚಿತ್ತು ಅಂದ ತಕ್ಷಣ ಏನು ಮಾಡ್ಬೋದು? ಈಗ ನಾವೆಲ್ಲ ಹೊರಗಡೆ ಹೋಗಿರ್ತೀವಿ, ಹೆಜ್ಜೆ ಎದ್ಬಿಟ್ಟಿರ್ತವೆ. ಹೌದು, ಹೆಜ್ಜೆ ಎದ್ದು ಅಟ್ಯಾಕ್ ಸ್ಟಾರ್ಟ್ ಮಾಡಿರ್ತವೆ ಅಂತ ಏನು ಮಾಡ್ಬೋದು? ಚುಚ್ಚಿದ ತಕ್ಷಣ ನಾವು ಅವುಗಳಿಂದ ಹೇಗೆ ಸೇಫ್ ಆಗ್ಬೋದು? ಹಾಸ್ಪಿಟ್ಲಿಗೆ ಹೋಗಿ ಬಿಡೋದೇ ಇಲ್ಲ. ನೀವು 1 ಕಿಲೋಮೀಟ್ರ್ ಓಡಿಸ್ಕೊಂಬರ್ತವೆ. ಇವ್ರು ಕಚ್ಚಿತ್ತು ATM ಒಳಗೆ ಹೋಗಿರೋ ಸರ್. ತುಂಬ ಭಯಂಕರ. ಹೆಜ್ಜೆ ಅನ್ನೋದು ಒಂದು 15 ಕಡೆ ಕಚ್ಬಿಟ್ಟು ಇವುಗಳು ಕೂಡ ಎಲ್ಲಿ ಬೇಕಾದ್ರೂ ಚುಚ್ತಾವೆ. ಇವು ಇಂಥಲ್ಲೇ ಚುಚ್ಚಬೇಕಂತೇನಿಲ್ಲ. ಕೋಲ್ ಜೇನಾದರೆ ಮೆತ್ತನ ಜಾಗ, ಕಣ್ಣು, ತುಟಿ, ಮೂಗು ಇಂಥ ಜಾಗದಲ್ಲಿ. ಬಟ್ ಇದು ಹಂಗೇನಿಲ್ಲ, ಚುಚ್ಚೋಕೆ ಸ್ಟಾರ್ಟ್ ಎಲ್ಲರೂ ಚುಚ್ಚುತ್ತೆ. ಹಿಂಗೆ ಈ ಬಾಕ್ಸ್ ಸ್ವಲ್ಪ ಬೇಗ ನಾವು ತೆಗೆದ ತಕ್ಷಣ ಮಗಕ್ಕೆ ಅಟ್ಯಾಕ್ ಮಾಡುತ್ತೆ. ಏನು ಮಾಡ್ಬೇಕು ಸರ್ ಅವಾಗ ಹತ್ರ ಕಚ್ಚಿದಾಗ? ಅದೇ ಹುಡುಗ ಸೊಪ್ಪು ಒಂದು ಯಾವ್ದಾರ ಸೊಪ್ಪು ತಗೊಂಡು ಕಚ್ಚಿದ ಹತ್ರ ತಿಕ್ಕಿ ಅಂದ್ರೆ ಮುಳ್ಳು ಕಿತ್ಕೋಬೇಕು ಮೊದಲು. ಈಗ ನಿಮ್ಗೆ ತೋರಿಸ್ತೀನಿ. ಅಲ್ಲ ಕಚ್ಕೊಬೇಡಿ ಹಂಗಂತ. ಇಲ್ಲ, ಚುಚ್ಚಬಹುದು. ಈಗ ಹೇಳಕ್ ಬರಲ್ಲ. ಇದೇನು ಸ್ವಲ್ಪ ಗೂಡು ವೆರೈಟಿ ಇದೆಯಲ್ಲ, ಇದು ಚುಚ್ತಾ? ಇದು ಚುಚ್ತಿ ಅಲ್ಲಿ ಚುಚ್ತೀವಿ. ಎರಡು ಯಾರು ಅಲ್ಲಾಡಬೇಡ್ರಿ. ನೀವು ಅವುಗಳು ಜೇನು ಅಟ್ಯಾಕ್ ಮಾಡೋದೇ ಮೂವಿಂಗ್ ನೋಡಿ. ನೀವು ಏನು ಹೆಂಗೆ ಮೂವ್ ಮಾಡ್ತೀರೋ ಅವಾಗ ಹಂಗೆ ನೋಡ್ತೇವೆ ಅಷ್ಟೇ. ಇದೇನು ಈ ಭಾಗ ನೋಡ್ತಿದ್ದೀವಲ್ಲ ನಾವು, ಇದು ಹನಿ ಜಾಗ. ಅಂದರೆ ತುಪ್ಪ ಅವುಗಳಿಗೆ ಎಷ್ಟು ಬೇಕೋ ಅಷ್ಟು ಹನಿಯನ್ನು ಸಂಗ್ರಹಿಸಿಡುವಂಥ ಸ್ಥಳ. ಪ್ರತಿಯೊಂದು ಈ 8 ಫ್ರೇಮಲ್ಲಿ ಏನಿದೆ, 8 ಫ್ರೇಮ್ಗೂ ಇದೇ ವ್ಯವಸ್ಥೆ ಇರ್ತದೆ. ಇದಿಷ್ಟು ಹನಿ ಪ್ಲೇಸ್ ಅಂತ. ಇದು ಡಿಫ್ರೆನ್ಸ್ ತೋರಿಸ್ಲಿ ನಾನು ಅಲ್ಲಿ ನಿಂತಿದ್ದೆ, ನೋಡಲಿಲ್ಲ. ಇದು ಸೈನಿಕ ಜೇನಿಗೂ ಮತ್ತು ಗಂಡು ಜೇನಿಗೂ. ಸರ್ ಇದು ಗಂಡು ಹುಳು. ಇಲ್ಲೇನು ಕಾಣ್ತಿದೆಯಲ್ಲ ನಿಮಗೆ, ಬ್ಲ್ಯಾಕ್ ಕಲರ್ ಡ್ರೋನ್ ಅಂತ ಕರೀತೀವಿ. ಅದು ಗಂಡು ಹುಳು. ಏನು ಇವೆಲ್ಲ ಉಳಿದಿದೆ ಅವೆಲ್ಲ ಸೈನಿಕ. ರಾಣಿ ಇರುತ್ತೆ ಸ್ವಲ್ಪ ಕಷ್ಟ. ಯೆಲ್ಲೋ ಕಲರ್ ಇದೆಯಲ್ಲ, ಯೆಲ್ಲೋ ವಿತ್ ಬ್ಲ್ಯಾಕ್ ಸ್ಟ್ರೈಪ್ ಇದೆಯಲ್ಲ, ಅದೆಲ್ಲ ಸೈನಿಕನಾ? ಹಾಂ ಹೌದು. ಅಂದರೆ 2 ಕಲರ್ ಬರುತ್ತೆ, ಒಂದು ಕೆಂಪು ಒಂದು ಬ್ಲ್ಯಾಕ್. ಇದು ಸ್ವಲ್ಪ ಬ್ಲ್ಯಾಕ್ ಇದೆ. ಅದು ವಾತಾವರಣದ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಮೇಲೆ ಇಲ್ಲೇನು ನೀವು ಈ ಎಲ್ಲ ನೋಡ್ತಿದ್ರೆ ಇದಿಷ್ಟು ಮೊಟ್ಟೆ.
ಬ್ಲ್ಯಾಕ್ ಕಲರಾ ಇಲ್ಲ ವೈಟಾ? ಏನು ಸೀಲ್ ಆಗಿದೆಯಲ್ಲ, ಸೀಲ್ ಆಗಿರೋದು ಇಷ್ಟು ಮೊಟ್ಟೆಗಳೇ. ಓಕೆ. ಕ್ಯಾವಿಟಿ ಬ್ಲಾಕ್ ಮಾಡಿರ್ತೀವಿ ಸೀಲ್ ಆಗಿ. ಗಂಡು ಮೊಟ್ಟೆ ಹೆಂಗೆ ಕಂಡುಹಿಡಿಯೋದು ಅಂತ ಇದು ಮುಖ್ಯ. ಇದು ಗಂಡು ಮೊಟ್ಟೆ ಇಲ್ಲಿದೆಯಲ್ಲ, ಹೊರಗೆ ಬಂದಿರೋದಾ? ಸ್ವಲ್ಪ ಹೊರಗಡೆ ಬಂದರೆ ಸ್ವಲ್ಪ ಹುಬ್ಬಿರುತ್ತೆ. ಹುಬ್ಬಿರೋ ಭಾಗ ಐತಲ್ಲ ಇದು ಗಂಡು ಮೊಟ್ಟೆ. ಈ ಉಳಿದಿದ್ದಷ್ಟು ಈ ರಾಣಿ ಮೊಟ್ಟೆಗಳೇ. ಅಂದರೆ ಈಗ ನೀವು ಹೇಳೋದು ಗಂಡು ಮತ್ತೆ ಸೈನಿಕ ಹುಳ. ಅಲ್ಲ, ರಾಣಿ ಹುಟ್ಟೋ ಸಮಯ ಈ ಡಿವೈಡ್ ಟೈಮ್ ಹತ್ರ ಆಗ್ತಿದೆಯಲ್ಲ, ಹೊಸ ರಾಣಿ ಬೇಕಾದರೆ ಅದಕ್ಕೆ ಈಗ ಡಿವೈಡ್ ಮಾಡಿಬಿಟ್ಟಿದ್ದೀವಿ. ಈಗ ಹೊಸ ರಾಣಿ ಹುಟ್ಟಿರ್ತದೆ, ಇದರಲ್ಲಿ ಇರತಕ್ಕಂಥ ರಾಣಿ ಡಿವೈಡ್ ಮಾಡಿ ಒಂದು ಜಾಗಕ್ಕೆ ತೊಗೊಂಡೋಗ್ಬಿಟ್ಟಿರ್ತೀವಿ. ಈಗ ಇದರಲ್ಲಿ ರಾಣಿ ಇರಲ್ಲ, ಅವುಗಳ ಸಂತಾನೋತ್ಪತ್ತಿಗೆ ರಾಣಿ ಬೇಕು. ಸೊ ಹೊಸ ರಾಣಿ ಉಟ್ಕೊಂಡಿರುತ್ತೆ, ಮೇಟಿಂಗ್ ಬೇಕಲ್ಲ ರಾಣಿಗೆ, ಗಂಡು ಹುಳುಗಳನ್ನ ಶುಚಿ ಮಾಡ್ಕೊಳ್ಳೋದಕ್ಕೆ ಬೇಕು. ಸೊ ಈಗ ಹೊಸ ರಾಣಿನ ನಾವು ತಗೊಂಡೋಗಿ ಅಲ್ಲಿ ಇಡ್ತೀವಿ. ಸೊ ಅದ್ರ ಜೊತೆಗೆ ಸೈನಿಕ ಹುಳು, ವರ್ಕಿಂಗು ಅವೆಲ್ಲ ಯಾವ ಥರ ವಿಂಗಡಣೆ ಮಾಡೋದು? ಅಂದರೆ ಈಗ ಇದರಲ್ಲಿ ರಾಣಿ ಒಂದು ಸಿಕ್ತು ಅಂತಂದರೆ ನಮಗೆ ಡಿವೈಡ್ ಈಗ ಮೊಟ್ಟೆ ಎಲ್ಲ ಇಟ್ಟಾಗಿರುತ್ತೆ. ಈಗ ಅದು ತುಪ್ಪ ತೆಗಿತೀರಲ್ಲ, ತುಪ್ಪ ಇನ್ನು ಉಳ್ಕಿದೆಲ್ಲ ಜಾಸ್ತಿ ಡಾರ್ಕ್ ಇದಾವೆ. ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಕೊಡ್ತೀರಾ ನೀವು ಹೊರಗಡೆ? ಪೋಲನ್ ಡ್ರಾಪ್ಸ್ ಅಂತ ಇಡ್ತೀವಿ ಸರ್ ಹೊರಗಡೆ. ಆ ಪೋಲನ್ ಡ್ರಾಪ್ಸಲ್ಲಿ ಪೋಲನ್ ಕಲೆಕ್ಟ್ ಆಗಿರುತ್ತಲ್ಲ ಅದನ್ನೇ ಕೊಡೋದು. ಜೇನು ಕೃಷಿಯಲ್ಲಿ ಮುಖ್ಯವಾಗಿ ಕಾಣಿಸ್ತೈತಾ?